ಎಲ್ಲೇ ಪದ್ದಿ ಇವರೆಲ್ಲ ಬೊತ್ತೀನಿ 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 ಅಂತ ಹೇಳ್ದವ್ರು ಬರ್ಲೇ ಇಲ್ವಲ್ಲಿ. ಇನ್ನೇನ್ ಬಸ್ ಬೇರೆ ಬರೋ ಟೈಮ್ ಆಯ್ತು. ಬೊತ್ತರಿರಕ್ಕ ಇನ್ನು 10 ನಿಮಿಷ ಆಯ್ತಲ್ಲ. ಓ ಅವ್ರು ಎಲ್ಲ ಹೊಂದಿಸ್ಕೊಂಡ್ ಮಾಡ್ಕೊಂಡ್ ಪಟ 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 ಅಂತ ಬರ್ಬಾರ್ದೇನು? ಬತ್ತಾರೆ. ಬರ್ಲಿ ಬರ್ಲಿ. ಏಕಿತ್ತ ಅಂತಂದ್ರೆ ರಾತ್ರಿ ಉಳ್ಕತ್ತಿದೀವಲ್ಲಕ್ಕ, ರಾತ್ರಿ ಲೈಟ್ ಅರೇಂಜ್ಮೆಂಟ್ ಎಲ್ಲ ನೋಡ್ಕೊಂಡೆ ನೀವು ಬರ್ಬೇಕು ದೇವರಣೆಗೂನುವೆ. ಅಲ್ಲ ಕಣಕ್ಕ, ಪ್ರತಿ ಸಲ ಬೆಳಿಗ್ಗೆ ಹೋಯ್ತೀವಿ, ಸಾಯಂಕಾಲದಷ್ಟೊತ್ತಿಗೆ ಗೋಡ್ ಬರ್ತೀವಿ. ಅಲ್ಲ ಕಣಕ್ಕ, ಅದು ಹೆಂಗಕ್ಕ ಸಾಯಂಕಾಲದಷ್ಟೊತ್ತಿಗೆ 7 ಗಂಟೆ ಮ್ಯಾಲಂತೆ ಲೈಟ್ ಹಾಕೋದು. ನಾವು ಲೈಟ್ ನೀನು ನೋಡಕ್ಕಿಲ್ಲ, ಸುಮ್ಮನೆ ಬಂದ್ಬಿಟ್ರೆ ಸಂದಕ್ಕಿರ್ತದ? ಏನು ಸಂದಕ್ಕಿರಲ್ಲ ಹೇಳು. ಹೋಯ್ತಿರೋದೇ ಲೈಟ್ ಅರೇಂಜ್ಮೆಂಟ್ ನೋಡಕ್ಕೆ ಅಂತ ಹೇಳ್ಬಿಟ್ಟು ಹಂಗೆ ಫಸ್ಟ್ ಹೋಗಿದ ತಕ್ಷಣ ಚಾಮುಂಡೇಶ್ವರಿ ದರ್ಶನ ಮಾಡ್ಕೊಂಡು ಅರಮನೆ ತಕ್ಕ ಹೋಗೋಣ. ಆಮೇಕಿಂದ ಉಳಿದಿದ್ದೆ ಎಲ್ಲನೂ. ನನ್ ಗಂಡಂಗೆ ಹೇಳೇ ಬಿಟ್ಟಿದ್ದೀನಿ ಹೇಳು. ಇಲ್ಲ ರಾತ್ರಿ ಅಲ್ಲೇ ಉಳ್ಕೊಂಡೆ ಬರೋದು ಅಂತ ಹೇಳಿದ್ದೀನಿ. ಇವತ್ತು ರಾತ್ರಿಗೆ ಬರೋಕ್ಕಿಲ್ಲ, ಅಲ್ಲೇ ಉಳ್ಕೊಂಡು ಬೆಳಗ್ಗೆ ಬರೋದು. ಇವಾಗ ಬೆಳಗ್ಗೆ 1 ಟ್ರೈನ್, ನಾಳೆ ಬೆಳಿಗ್ಗೆ ಎಲ್ಲ ಓಡಾಡ್ಕೊಂಡು ನಾಳೆ ಸಾಯಂಕಾಲ ಬರೋದು ಮೈಸೂರಿಂದ. ಸರಿ ಆಯ್ತು, ಹುಷಾರಾಗಿ ಹೋಗ್ಬಿಟ್ ಬಾ. ಸುಮ್ಕೆ ಎಲ್ಲನೂ ತಪ್ಪಿಸ್ಕೊಳಕ್ ಹೋಗ್ಬೇಡ. ಯಾವಾಗ ಏನಾರ ಒಂದು ಎಡ್ವರ್ಟ್ ಮಾಡ್ಕೊಂಡು ಬರೋದು ನೀನಂತೂ ಮನೆಗೆ. ಹೊಸಿ ಹುಷಾರಾಗೆ ಹೋಗ್ಬಿಟ್ ಬಾ. ಬಾರೇ ಜಯಮ್ಮ, ಹೋಗನ್ ಬಾ. ಅಕ್ಕ ಹುಷಾರಾಗಿ ಹೋಗಿ ಹುಷಾರಾಗಿ ಬರ್ರಿ ಕಣಕ್ಕೋ. ಬಾಣ 4 ಜನ ಹೋಯ್ತಾ ಇದೀವಿ. ನೀನು, ನಾನು, ಜಯಮ್ಮ, ಪೊದ್ದಿ, ಜಯಕ್ಕ ಎಲ್ರೂ ಹೋಯ್ತಾ ಇದೀವಿ. ಏನು ಭಯ ಇಲ್ಲ ಹೇಳು. ನಾಳೆ ಬರೋದು ರೀ. ದುಡ್ಡು ಕೊಡಿ ಇಲ್ಲಿ. ದುಡ್ಡು ಕೊಡ್ಲಿ, ನೀವು ಕಾಸು ಕೊಡ್ಲಿಲ್ಲ. ಏನಕ್ಕೆ ಕೊಟ್ಟಿಲ್ವೇ ದುಡ್ಡ? 200 ರೂಪಾಯಿ ಅಲ್ಲಿ ಟಿವಿ ಮ್ಯಾಗಿರೋದು ಎತ್ಕೊಬಿಟ್ಟಿದ್ಯಾ? ಇನ್ನೇನಮ್ಮ, ಫ್ರೀ ಬಸ್ಸಾಗ ಹೋಯ್ತೀರಾ, ಫ್ರೀ ಬಸ್ಸಾಗ ಬರ್ತೀರಾ? ಫ್ರೀ ಬಸ್ಸಾಗ ಹೋಯ್ತೀವಿ, ಫ್ರೀ ಬಸ್ಸಾಗ ಬರ್ತೀವಿ ಅಂತ ಹೇಳ್ಬಿಟ್ಟು ನೀನೇನು ಕಾಸು ಕೊಡ್ಬೇಡ, ನನಗೆ ಏನು ಕೊಡ್ಬೇಡ. ಅಲ್ಲೇನು ತಿನ್ನೋದು ಬೇಡ, ಉಣ್ಣೋದು ಬೇಡ, ಮನೆ ಕಳೋದು ಬೇಡ, ಏನು ಬೇಡ. ಅಲ್ಲಿ ಯಾರನ್ನ ಏನೋ ತಗೊಂಡ್ರೆ ಮಿಕ ನೋಡ್ಕೊಂಡು ನಿಂತ್ಕೊಬಿಡ್ತೀನಿ ನಾನಂತೂ. ಸುಮ್ಕೆ ಕೊಡಿ 1000 ರೂಪಾಯಿ. ಯಾಕೆ ಒಳ್ಳೆ ಸೊರ ಐತಿ, ಏನಕ್ಕೆ ಬೇಕಮ್ಮ ಇವತ್ತು ಹೋಗಿ ನಾಳೆ ಬರೋಕ್ಕೆ? ಇನ್ನು ಎಷ್ಟು ತಿಂದಿಯಾ? 200 ರೂಪಾಯಿ ಕೊಟ್ಟಿದ್ದೀನಲ್ಲ, ಅದನ್ನೇ ತಗೊಂಡು ಹೋಗುವ. ಸುಮ್ ಕೊಡ್ರಿ, ಹೋಗೋದು ಅಪ್ರೂಪಕ್ಕೆ. ಅವಾಗ ಹೋಯ್ತೀನಿ ಅಂದ್ರೂ ದುಡ್ಡು ಕೊಡಕ್ಕಿಲ್ಲ ನೀನಂತೂ. ಸಾಯ್ತೀಯ ಕೊಂಜೂಸಾಗಿ. ಅವಾಗ ಏನು 2,000 ಬೀಳೋದು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೆ. ಇವಾಗೇನು 2,000 ರೂಪಾಯಿ ಬೀಳ್ತಿಲ್ವೋ? 2,000 ರೂಪಾಯಿ ಬೀಳ್ತಿಲ್ಲ, 3,000 ರೂಪಾಯಿ ಬೀಳ್ತಿಲ್ಲ. ಕೊಡಿ ಸುಮ್ಕೇನಿಯ. ಅದು ಬಿದ್ದಿದ್ರೆ ನಾನು ಯಾಕೆ ನೀನು ಬಂಗೋಯ್ತಿದ್ದೆ? ಕೊಡು ಅಂತ ಹೇಳ್ಬಿಟ್ಟು ಕೊಡ್ರಿ 1,000 ರೂಪಾಯಿ. ಅಲ್ಲೇನೋ ಹೋಯ್ತೀವಿ, ಅಲ್ಲೇನಾರ ಇಷ್ಟ ಆಯ್ತದೆ ತಗೋಬೇಕಾಯ್ತದೆ. ಸುಮ್ಮನೆ ನೀನು ಇದು ಮಾಡೋಕ್ಕಾಯ್ತದ? ಅಲ್ಲಿ ಇಷ್ಟ ಆದ್ರೂ ಬಿಸಾಕ್ಬಿಟ್ಟು ಬಿಡು ಬೇಡ ಅಂತ ಸುಮ್ಮನೆ ಆಕಾಯ್ತದ? ಯಾರು ತಗೊಂಡಿಲ್ವಾ? ಪರಕ ನೀನು ಎಷ್ಟು ಇಕ್ಕೊಂಬಂದಿದ್ಯಾ ದುಡ್ಡ? 2,000 ರೂಪಾಯಿ ಇಕ್ಕೊಂಬಂದಿದ್ದೀನಿ ನಮ್ಮಿ. ನೋಡ್ದಾ, ಎಲ್ಲರೂ 1,000 2,000 ಇಕ್ಕೊಂಡು ಹೋಯ್ತಾರೆ. ನಾನು ಹಂಗೆ ಹೋಗ್ಲಾ? ಕೊಡಿ. ನೀನು ಟ್ರಿಪ್ ಕಳ್ಸೋದಲ್ದೆ ನಾನು ದುಡ್ಡು ಬೇರೆ ಹೊಂದಿಸ್ಬಿಟ್ಟು ಕೊಡ್ತಾರೆ ಬಾ ನಿಂಗೆ. ಅಯ್ಯ ತಗ ಕಾಸು. ನೋಡಮ್ಮ, 1,000 ರೂಪಾಯಿ ಐತೆ, ಮಿಗಿಸ್ಕೊಂಡು ತಗೋಬಿಟ್ ಬಾ. ಸುಮ್ಮನೆ ವೇಸ್ಟ್ ಖರ್ಚೆಲ್ಲ ಮಾಡಕ್ ಹೋಗ್ಬೇಡ. 1,00,000 ಕೊಟ್ಟರು ನಿನ್ನಂಗೆ ದೇವ್ರನ್ನ ಹೇಳಕ್ಕಿಲ್ಲ. 1,00,000 ಕೊಟ್ಟರು ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತಾರೆ. ನೀನೇನು ಹಿಂಗೆ ಹೇಳೋದು? ಕೊಡು. ಹುಷಾರಾಗಿ ಹೋಗ್ಬಿಟ್ ಬಾ. ನೀನು ಹುಷಾರಾಗಿ ಮನೆ ಕಡೆ ನೋಡ್ಕ. ಮನೆ ಬಿಟ್ಬಿಟ್ಟು ಆಮೇಕಿಂದ ಅಲಿಯಕ್ಕೆ ಹೋದಿಯಾ? ಯಾವನ್ನ ಬಂದೆಲ್ಲ ದೇವ್ಕೊಂಡು ಹೋದ ಆಮೇಕಿಂದ ಹೋಗು. ಜಯಮ್ಮ, ಈ ಗಂಡಸ್ರಿಗೆ ಎಷ್ಟು ಹೇಳಿದ್ರೆ ಅಷ್ಟೇ ಹೇಳು. 10 ರೂಪಾಯಿ ಯಾವನು ಬಿಚ್ಚಾಕಿಲ್ಲ. ನನಗೂ ನನ್ನ ಗಂಡನ್ ತಗೊಂಡು 1,000 ರೂಪಾಯಿಗೆ ರಾತ್ರಿ ಜಗಳ ಮಾಡ್ಬಿಟ್ಟು ಇಸ್ಕೊಬಿಟ್ಟು ಬಂದಿದ್ದೀನಿ. ಕೊಡು 1,000 ರೂಪಾಯಿ ಅಂತ ಹೇಳ್ಬಿಟ್ಟು ಯಾವನು ಕೊಡಕ್ಕಿಲ್ಲ. ನೋಡಿ ಸುಮ್ಕೆ ನಾನು ಕುಡಿಕೊಂಡ್ರದ್ದು 1,000 ರೂಪಾಯಿ ಇತ್ತು. ಮೊದಲೇ ಗೊತ್ತಿದ್ರೆ ಇನ್ನೂ ಕುಡಿಕತ್ತಾ ಇದೆ. ದುಡ್ಡು ಮೈಸೂರಿಗೆ ಹೋಯ್ತೀವಿ ಅಂತ ಇದ್ದಕ್ಕಿದ್ದಂಗೆ ಹೊಂಟಿದ್ದಲ್ವಾ, ಅದಕ್ಕೆ ನೀನು ಗೊತ್ತಿರಲಿಲ್ಲ. ನೋಡಿ ನನಗೂ ಹಂಗೆ ನೀನು ಗೊತ್ತಿದ್ರೆ ನಾನು ಮಡಿಕೋಬೋದಿತ್ತು. ನನ್ನ ತಗೊಂಡ್ರೆ ಇನ್ನೂ 1,000 ರೂಪಾಯಿ ಇತ್ತೇಳು ಮಾಡಿಕೊಂಡಿದ್ದೀನಿ. ಬಾ ಹೋಗೋಣ. ಬಂದ್ರು ನೋಡೆ. ಬಸ್ಸಿನ 5 ನಿಮಿಷಕ್ಕೆ ಬರ್ತತೆ ಅನ್ನಂಗೆ ಇವಾಗ ಬಂದ್ಬಿಟ್ಟಿದ್ದೀರಾ? ಅಯ್ಯೋ ಏನ್ ಮಾಡನಿ, ನನ್ನ ಗಂಡ ದುಡ್ಡೇ ಕೊಟ್ಟಿರಲ್ಲ, ಕಾಸೆ ನೀನಿಯ. ಕೇಳಿ ಇಸ್ಕೊಂಬಿಟ್ಟು ಬರೋಷ್ಟೊತ್ತಿಗೆ ಈ ಸೊತ್ತಾಯ್ತು ನೋಡು. ಜೇಕ, ನೀನ್ ಯಾಕೆ ಬ್ಯಾಗ್ ತಂದಿಲ್ಲ? ಒಂದ್ ಜೊತೆ ಬಟ್ಟೆ ಇಟ್ಕೊಳಕ್ ಬೇಕಿತ್ತೇನೋ? ಪೊದ್ದಿದ್ರಾಗ ಇಕ್ಕಿದೀನಿ. ನನಗೆಲ್ಲ ವ್ಯಾನಿಟಿ ಬ್ಯಾಗ್ಗಳೆಲ್ಲ ಹೊರದೋಗ್ಬಿಟ್ಟೈ. ಮೈಸೂರಾಗೆ ಒಂದು ತಗೋಬೇಕು ನೋಡು. ಒಂದು ಖರ್ಚು ಮಾಡ್ತೀವಿ ಕಣಮ್ಮ. ಒಂದು ವ್ಯಾನಿಟಿ ಬ್ಯಾಗ್ ತಗೊಳಕ್ಕೂ ನಾವು ಯಾವ ಪಾರ್ಟಿ ಆಡ್ತೀವಿ ಅಂತ ಹೇಳಿದ್ರೆ ನೋಡು. ಖರ್ಚು ಮಾಡ್ಕೊಂಡು ಹೋಗಿರ್ತೀವಿ. ಈಗ ಏನ್ ಮಾಡದ್ ಪದ್ದಿ? ಇಲ್ಲಿಂದ ಡೈರೆಕ್ಟ್ ಬಸ್ ಐತೇನು ಮೈಸೂರಿಗೆ? ಏನೇನೆ ಇಲ್ಲಿಂದ ಇನ್ನೇನು ತುಮಕೂರ್ಗೆ ಹೋದ್ರೆ ತುಮಕೂರಿಂದ ಮೈಸೂರಿಗೆ ಡೈರೆಕ್ಟ್ ಆಗವಿ. ಆಮೇಗಿಂದ ಅಲ್ಲಿಂದ ಹೆಂಗನ್ವೇ ಹೋದ್ರೆ ಆಯ್ತು. ನೋಡಿ ಹೋಗನ್ ಸುಮ್ಕೇನೇನೆ. ನಾಳೆ ತನಕ ನಾವಂತೂ ಬರೋದು ಬೇಡ. ಲೈಟ್ ಅರೇಂಜ್ಮೆಂಟ್ ಅದು ಇದು ನೋಡ್ಕೊಂಡೆ ಏನಿಯ ಬರಬೇಕು. ಹೂನಿ ಹೋಗೋದಾಗೂ ಹೋಗ್ತೀವಿ, ಹಂಗೆ ಬಂದ್ಬಿಡ್ತೀವಿ. ಏನು ನೋಡಂಗಿಲ್ಲ ಮಾಡಂಗಿಲ್ಲ. ನಾನೊಂದು ಕಿತನು ಲೈಟ್ ಅರೇಂಜ್ಮೆಂಟ್ ನೋಡೇ ಇಲ್ಲ. ಈ ಕಿತ ನಾನು ನೋಡ್ಬೇಕು ಅಂತ ಏನಿ ಆಟ ಮಾಡ್ಕೊಂಡು ಬಂದೀವ್ನಿ. ಆಯ್ತು ನೋಡಿರಿ, ಇನ್ನೇನು ಹೇಳ್ಬಿಟ್ಟು ಬಂದಿದ್ದೀವಲ್ಲ ಮನೆಗೂನುವೆ. ಇನ್ನೇನು ಬರೋಕ್ಕಿಲ್ಲ, ನಾವೆಲ್ಲ ಲೈಟ್ ಅರೇಂಜ್ಮೆಂಟ್ ನೋಡಬೇಕು ಅಂತ. ಹೆಂಗೋ ಆಯ್ತದ ನೋಡಿ. ಬಸ್ಸು ಶಾನೆ ರಸ್ ಆಗೋಗ್ಬಿಟ್ಟೈತೆ ಕಣಮ್ಮಿ. ಯಾವ ಪಟ್ಟಿ ರಸ್ ನೋಡು. ಏನು ಇಲ್ಲಿಂದ ಹತ್ರನೇ ಹೇಳಕ್ಕ, ನಮ್ಗೆ ಊರಿಂದ ಹೆಂಗೋ ಡೈರೆಕ್ಟಾಗಿ ಬಸ್ ಸಿಕ್ಕಿದ್ದಕ್ಕೆ ಸೊರಾಯ್ತು. ಇಲ್ಲ ಅಂತ ಹೇಳಿದ್ರೆ ಅಷ್ಟೇ. ಇನ್ನೇನು ಇಲ್ಲಿಂದ ಇನ್ನು ಎಷ್ಟು ದೂರ ಆಯ್ತದೆ ಹೇಳು? ಇಳ್ಕೊಬೋದು ಹೋಗಿ. ಈಗ ಎಲ್ಲ ಫ್ರೀ ಬಸ್ಸುಗಳು ಅಂತ ಹೇಳ್ಬಿಟ್ಟು ಎಲ್ಲರೂ ಹತ್ಕೊಂಡು ಬಂದ್ಬಿಟ್ಟವ್ರು ನಮ್ಮಂಗೇನಿಯ. ಇಷ್ಟು ದಿನ ದುಡ್ಡಿಲ್ಲ ಅಂತ ಹೇಳ್ಬಿಟ್ಟು ಹೋಗ್ದಿರೋರು ಮಾಡ್ದಿರೋರು ಅವರು ಇವರು ಎಲ್ಲನೂ ಹತ್ಕೊಂಡು ಬಂದ್ಬಿಟ್ಟವ್ರಿ. ಇನ್ನೇನು ಮಾಡ್ತೀಯ? ಶಾನೆ ರಸ್ ಹಾಗೆ ಆಯ್ತದೆ. ಏನ್ವೇ ಈ ಪಟ್ಟಿ ರಸ್ಸು ಸೀಟ್ ಇಲ್ದಿದ್ದಂಗೆ ಆಗ್ಬಿಟ್ಟೈತಲ್ಲೇ. ರಸ್ ಇಲ್ದಿದ್ದಂಗೆ ಇರ್ತದೆ. ನೀ ಶಾನೆ ರಸ್ಸು ಬಸ್ಸುಗಳು ಕೇಳಬೇಕೆ ನೀನು ಮೊದಲೇ ನೀನಿಯ?
ಈಗ ಮೈಸೂರು ದಸರಾ ಅಂದ್ರೆ ಸುಮ್ಕೆ ನೀನು ಯಪ್ಪ ದಸರಾ ಮುಗಿದ್ಮೇಲೆ 15 ದಿನನೂ ಲೈಟ್ ಅರೇಂಜ್ಮೆಂಟ್ ಏನೋ ಮಾಡ್ತಾರಂತೆ ಕಣಮ್ಮಿ. ಅದ್ಯೋಸು ಕರೆಂಟ್ ಬಿಲ್ ಬರ್ತದೋ ಅದೇನು ಕತಿಯೋ ಆ ಪಾರ್ಟಿ ಲೈಟ್ ಅರೇಂಜ್ಮೆಂಟ್ ಅದು ಹೆಂಗ ಮಾಡ್ತಾರೋ ಯಮ್ಮ ದೇವ್ರೇ ನಮ್ಮವ್ವ. ನಾನು ನೋಡೇ ಇಲ್ಲ, ಬರೀ ಪಿಕ್ಚರಾಗೆ ನೀ ನೋಡ್ತಾ ಇದ್ದೆ, ಈಗ ನೋಡ್ಲೇಬೇಕು ಬಿಡು. ಅದಕ್ಕೆ ಬಂದಿರೋದಲ್ವೇ. ಹೂನೆ ಒಂದು 4 ಫೋಟೋ ತಕೊಂಡು ಬಿಡ್ತಿರ್ಬೇಕು. ಜಯಮ್ಮ ಆಗ್ಲೇ ಶುರು ಮಾಡ್ಕೊಂಡ್ಲು ನೋಡು. ಫೋಟೋ ತಕ್ಕಬೇಕು ಅಂತ ಹೇಳಿ. ಅಯ್ಯೋ ಬಿಡು, ಇನ್ನೇನು ಸೀಟ್ ಆಯ್ತವೆ. ಇಲ್ಲ ಅಂದ್ರೆ ಇನ್ನೇನಕ್ಕ, ಇನ್ನೊಂದು ಅರ್ಧ ಗಂಟೆ ಐತಾ? ಓ ಅಷ್ಟೇ ಹೇಳು. ಅಲ್ಲಿಂದ ಸಿಕ್ತಲ್ಲಮ್ಮಿ ಬಸ್ಸು, ಇಲ್ಲೇ ನೆನೆಯ ಇಲ್ಲಿಂದ ನೆನೆಯ ಹೊಸಿ ತಡ ಬಸ್ಸು. ಇಳಿದಿದ ತಕ್ಷಣ ನೆನೆಯ ನಾಷ್ಟ ಗಿಷ್ಟ ಮಾಡ್ಕೊಬಿಡೋಣ ಕಣಕ್ಕ. ನಾಷ್ಟ ಗಿಷ್ಟ ಮಾಡ್ಕೊಳ್ಳೋದು, ಇಲ್ಲ ದೇವ್ರ ದರ್ಶನ ಮಾಡ್ಕೊಂಬಿಟ್ಟು ಬಂದು ನಾಷ್ಟ ಮಾಡೋದು, ಏನೋ ಒಂದು ಮಾಡ್ಕೊಳ್ಳೋಣ. ಸರ್ನ ಹೋಗಿ ಸರ್ನ ದರ್ಶನ ಮಾಡ್ಕೊಂಡು ಶಾನೆ ರುಸ್ಸಿರ್ತಾರೆ ಬಿಡು ಈ ಟೈಮಾಗೆ. ಹೆಂಗೋ ದರ್ಶನ ಮಾಡ್ಕೊಂಡಪ್ಪ ನೀನೇ ಕಾಪಾಡಪ್ಪ ಅಂತ ಹೇಳ್ಬಿಟ್ಟು ಅತ್ತಾಗೆ ಮುಕ್ಕೊಂಡು ಬಂದ್ಬಿಡ್ಬೇಕು. ಹೂನಿ ಅದೇನೋ ಸೇಲ್ ಆಗ್ತಾರಂತಲ್ಲೇ, ಅದೇನೋ ಬಜಾರ್ ಥರ ಸೇಲ್ ಅದೇನೋ ಅಂತಾರಂತಲ್ಲ, ಆ ಸೇಲ್ಗೆ ಹೋಗ್ಬೇಕು ನೋಡಿ. ಸೇಲ್ಗೆ ಹೋಗ್ಬಿಟ್ಟು ಅದೇನೇನು ಹಾಕೋರೆ ಎಲ್ಲ ನೋಡ್ಕೊಂಬಿಟ್ಟು ಬರಬೇಕು. ಹ್ಞೂ ಕಣಕ್ಕ ಆಗ್ತಾರೆ. ಎಲ್ಲ ರೇಟ್ ಇರ್ತವೆ ಅಂತ ಅನ್ನಿಸ್ತದೆ. ನೋಡೋಣ ಹೇಳು. ನಾನು ಆನೆಗಳು ತಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ಮೈಸೂರಾಗೆ. ಆನೆಗಳು ಇಕ್ಕಿದ್ರೆ ಒಳ್ಳೇದಂತೆ ಮನೆಗೆ, ಪೂಜೆಗೆ ಎಲ್ಲನೂ. ಅಲ್ಲಿ ಹೆಂಗಿದ್ರು ಮೈಸೂರಾಗ ಸಿಗ್ತಾವಲ್ಲ, ಅದಕ್ಕೆ ಹೋಗ್ಬಿಟ್ಟು ಅಲ್ಲೇ ಆನೆಗಿನೇ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಓ ತಗೊಳ್ಳೋಣ ಹೇಳು, ಅಲ್ಲೇ ನಿನಗೆ ಸಿಗ್ತವೆ. ಎಲ್ಲ ಮರದವು, ಆಮೇಲೆ ಲೋಹದವು ಎಲ್ಲ ಸಿಗ್ತವೆ. ನಿಂಗೆ ಯಾವ ಥರದ್ದು ಬೇಕೋ ಆ ಥರದ್ದು. ರೋಡಾಗೆಲ್ಲ ಇಕ್ಕಂಡು ಮಾರ್ತಾ ಇರ್ತಾರೆ. ನೀನು ಆ ಅರಮನೆ ಮೈದಾನದಾಗೆ ಮುಂದೆಗಡೆ ಅಲ್ಲಿ ಇಲ್ಲಿ ಎಲ್ಲ ಇಕ್ಕಂಡು ಮಾರ್ತಿರ್ತಾರೆ. ನೋಡಿ ತಗೊಳ್ಳೋಣ ಬಾ. ಎಲ್ಲನ ಕಾಣಿಸಿದ್ರಿ ಹೇಳು, ತಗೋಬೇಕು ನಾನು. ನನಗೆ ಭಾಳ ಇಷ್ಟ ಕಣಮ್ಮ, ತಗೋಬೇಕು ಅಂತ ಅಂದ್ಕೊಂಡೆ. ಯಾರೋ ಹೇಳಿದ್ರು ಮೈಸೂರಾಗೆ ನೀನು ಸಿಗ್ತವೆ ಅಂತ ಹೇಳ್ಬಿಟ್ಟು ತಗೊಳ್ಳೋಣ ಅಲ್ಲೇನೇನು. ಬಾ ಸಾಕಾಗೋಯ್ತು ಕಣಕ್ಕ ಬಸ್ಸಾಗೆ. ಏನಕ್ಕ ಜನ ರಶ್ಶು, ರಾಮ ಶಿವ, ಎಷ್ಟು ಜನ ಬತ್ತವ್ರೆ, ಎಷ್ಟು ಜನ ಒಯ್ತಾವ್ರೆ. ಈಗ ಏನು ಮಾಡೋದು? ಚಾಮುಂಡಿ ಬೆಟ್ಟು ಫಸ್ಟ್ ಹೋಗೋದ, ಇಲ್ಲ ಅರಮನೆ ಗಿರಮನೆ ನೋಡ್ಕೊಂಡು ಹೋಗೋದ ಜಯಮ್ಮ? ಫಸ್ಟು ತಿನ್ಕೊಬಿಡೋಣ. ಹೊಟ್ಟೆಲ್ಲ ಉಸಿತಾಯ್ತು, ಬೆಳಗಿನ ಜಾವನೆ ಹೊಂಟ್ಬಿಟ್ಟಿದ್ದಕ್ಕೂ ಅದಕ್ಕೂ ಹೊಟ್ಟೆಗೆಲ್ಲ ತಿರುಗಿಸ್ದಂಗೆ ಆಯ್ತೈತಿ. ಯಾವ್ದಾನ ಒಂದು ಕೈಗಾಡಿ ಇದ್ರೆ ತಿನ್ಬಿಡೋಣ. ದೊಡ್ಡ ಹೋಟ್ಲಿಗೆ ಹೋದ್ರೆ ಯಪ್ಪ ಶಾನ್ ರೇಟ್ ಆಯ್ತದೆ. ಎಲ್ಲಾದ್ರೆ ತಿನ್ನಕ್ಕೆ ತಿನ್ಕೊಬಿಟ್ಟು ಅರಮನೆ ತಕ ಹೋಗೋಣ. ಅರಮನೆ ನೋಡಿ ಬೆಳಗ್ಗೆ ಹೊತ್ತಾಗ ಹೆಂಗಿರ್ತದೆ ನೋಡೋಣ. ಲೈಟ್ ಅರೇಂಜ್ಮೆಂಟ್ ಏನು ಇರಕ್ಕಿಲ್ಲ ಅನ್ಕೋತೀನಿ. ನೋಡ್ಬಿಟ್ಟು ಆಮೇಕಿಂದ ರಾತ್ರಿ ಕೊಂದ್ಕಿತ ಹೋಗಿ ನೋಡೋಣ. ಆಮೇಕಿಂದ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಬರೋಣ. ಫಸ್ಟ್ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬಿಡ್ಬೇಕಿತ್ತು, ದರ್ಶನ ಮಾಡ್ಕೊಳಕ ಬಂದ್ಬಿಡ್ಬೇಕಿತ್ತು. ಅದೇನು ಬಸ್ಸುಗಳವು ಆಟೋಗಳವೇನಿ ಪಾರಿ? ಓಹೋ ನೀನು ಆಟೋದಾಗ ಹೋಗು, ದುಡ್ಡು ಕೊಟ್ಕೊಂಡು. ಫ್ರೀ ಇಲ್ವೇ ಬಸ್ಸು? ಸುಮ್ಮನೆ ಬಸ್ಸೇನಿಯ ಇಲ್ಲೇ ಬಂದು ನಿಲ್ಲಿಸ್ತವೆ ಅಂತ ಅನ್ನಿಸ್ತದೆ. ನೋಡೋಣ, ಆಮೇಕಿಂದ ಹೋಗೋಣ. ಹತ್ಕೊಂಡು ಬಸ್ಸಾಗೇನಿಯ ಒಳ್ಳೆ ಬಸ್ಸುಗಳು ಬರ್ತಾವ ಕಣಕ, ನಿಂತ್ಕೊಳಕ ಸುಮ್ಮನೆ. ಹೂಕಂಡ್ ಜಯಕ ನೀನು ಆಟೋ ಪಟೋ ಅನ್ಬೇಡ, ಎಲ್ಲ ಫ್ರೀಯಾಗಿ ಓಡಾಡಬೇಕು ಅಂತ ಬಂದಿರೋದು. ಹಂಗಲ್ಲ, ನನಗೆ ಗೊತ್ತಿಲ್ಲ. ನಾನೇನು ಬಂದಿದ್ದೀನಿ ಮೈಸೂರಿಗೆ? ಯಾವುದೋ ತಾತನ ಕಾಲದಾಗ ಬಂದಿದ್ದೆ ನಾನು. ಇಲ್ಲಿ ಗಂಟ ನಾನೇನು ಹೆಂಗೈತಿ ಅಂತ ನೋಡಿದಳಲ್ಲ ಸರಿಯಾಗಿ. ಅದಕ್ಕೆ ನೀವು ಬಸ್ಸಾಗ ಹೋಗೋಣ ಅಂದರೆ ಬಸ್ಸಾಗೆ ಹೋಗೋಣ. ಇವಳು ನಂದೇನು ಕಳ್ಕೊಳ್ಳೋದು. ಇಲ್ಲಿಗೆ ಬರ್ತವೆ ಅನ್ನಿಸ್ತದ ಬಸ್ಸು. ಇರ್ರಿ ತಿನ್ಕೊಬಿಟ್ಟು ಹಂಗೇನೇ ಹೋಗೋಣ. ನೋಡಿರಿ ಅಲ್ಲಿ ನೋಡು ಅಂಗಡಿ ಕಾಣಿಸ್ತೈತ್ ಕಣಕ್ಕ ಅಲ್ಲಿ. ಬರ್ರಿ, ಇಡ್ಲಿ ವಡೆ ಎಲ್ಲ ಮಾಡ್ತಾವ್ರೆ. ಇಲ್ಲೇ ತಿನ್ಕೊಬಿಟ್ಟು ಆಮೇಲೆ ಇಲ್ಲೇ ಬಸ್ ಹತ್ತಾನ ಬರ್ರಿ. ನೋಡಿರಿ ಫಸ್ಟ್ ತಿನ್ಕೊಳ್ಳೋ ನೋಡಿರಿ. ಹೊಟ್ಟೆ ಎಲ್ಲ ಹಂಗೆ ಹೊಸ್ತು ಆಯ್ತಾನೆ.